Hello students, welcome back to Active Catalyst. Let us learn about super important question of operating system module 3. Okay, the first question is define deadlock. What are the necessary condition for the deadlock to occur? Okay, ಇವ್ರೇನು ಕ್ವಶನ್ ಕೇಳ್ತಾರೆ ಅಂದರೆ ಡೆಡ್ಲಾಕ್ ಡೆಫಿನೇಷನ್ ಬರ್ರಿ, ಅದಕ್ಕೆ ನೆಸಸರಿ ಕಂಡೀಷನ್ಸ್ ಯಾವ್ಯಾವ ಇದಾವೆ ನೋಡಿ ಅವನ್ನ ಬರ್ರಿ. ಡೆಡ್ಲಾಕ್ ಅಂತ ಹೇಳಿದ್ರೆ ಏನು? Deadlock occurs when processes are waiting for a resources in a way that no process proceed because each process is waiting for another to release a resource. In this situation, the process remains stuck indefinitely. ಡೆಡ್ಲಾಕ್ ಅಂತ ಹೇಳಿದ್ರೆ ಏನು? ಡೆಡ್ಲಾಕ್ ಯಾವಾಗ ಒಕರ್ ಆಗತ್ತೆ ಅಂದರೆ, ಈಗ ಒಂದು ಪ್ರೊಸೆಸ್ ಬೇರೆ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಕ್ಕೆ ಬೇರೆ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಕ್ಕೆ ವೇಟ್ ಮಾಡ್ತಿರ್ತೈತಿ. ಇನ್ ದ್ಯಾಟ್ ಕೇಸ್ ಅಲ್ಲಿ ಹೆಂಗಿರ್ತಾವ ಅಂದರೆ ಎಲ್ಲ ಪ್ರೊಸೆಸ್ಸು ಬೇರೆ ಪ್ರೊಸೆಸ್ಸಿಗೆ ವೇಟ್ ಮಾಡ್ತಿರ್ತಾವೆ. ಸೊ ಯಾವುದು ಫ್ರೀ ಆಗಂಗಿಲ್ಲ. ಸೊ ಆ ಟೈಪ್ ಆಫ್ ಕಂಡೀಷನ್ ಒಳಗೆ ಡೆಡ್ಲಾಕ್ ಒಕರ್ ಆಗುತ್ತೆ. ಆ್ಯಂಡ್ ಈ ಟೈಪ್ ಆಫ್ ಸಿಚುವೇಶನ್ ಒಳಗೆ ಏನದು ಪ್ರೊಸೆಸ್ ಐತಲ್ಲ ಸ್ಟಕ್ ಆಗಿ ರಿಮೇನ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಟೋಟಲಿ ಬ್ಲ್ಯಾಂಕ್. ಅದಕ್ಕೆ ಏನಾಗಬೇಕಂತ ಗೊತ್ತಾಗಲ್ಲ. ಸೊ ಅಲ್ಲೇ ಸ್ಟಕ್ ಆಗಿ ನಿಂತ್ಬಿಡುತ್ತೆ, ಅದು ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಸೊ ಕಂಡೀಷನ್ಸ್ ಯಾವ್ಯಾವ ಅಂತ ಹೇಳಿದ್ರೆ ಅದ್ರೊಳಗೆ 4 ಟೈಪ್ ಬರ್ತಾವೆ: ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆ್ಯಂಡ್ ಹೋಲ್ಡ್ ಆ್ಯಂಡ್ ವೇಟ್, ನೋ ಪ್ರೆಂಪ್ಷನ್, ಸರ್ಕ್ಯುಲರ್ ವೇಟ್ ಅಂತ. ಮ್ಯೂಚುವಲ್ ಎಕ್ಸ್ಕ್ಯೂಷನ್ ಅಂದರೆ ಏನು? ಅಟ್ಲೀಸ್ಟ್ ಒಂದರ ರಿಸೋರ್ಸ್ ನಾನ್ ಶೇರಬಲ್ ಮೋಡ್ ಒಳಗೆ ಹೋಲ್ಡ್ ಆಗಿರ್ಬೇಕು. ರಿಸೋರ್ಸ್ ನಾನ್ ಶೇರಬಲ್ ಮೋಡ್ ಒಳಗೆ ಹೋಲ್ಡ್ ಆಗಿರೋದಂತ ಹೇಳಿದ್ರೆ ಏನು? ಹೋಲ್ಡ್ ಆಗಿರೋದು ಅಂದ್ರೆ ಏನಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಒಂದು ಪ್ರೊಸೆಸ್ ಒಂದ ಟೈಮ್ ಯೂಸ್ ಆಗ್ಬೇಕು, ಆ ಟೈಪ್ ಆಫ್ ಥಿಂಗ್. ಇಫ್ ಅನದರ್ ಪ್ರೊಸೆಸ್ ಇನ್ ಕೇಸ್ ಯಾವ್ದಾರ ಬೇರೆ ಪ್ರೊಸೆಸ್ ಏನಾರ ರಿಕ್ವೆಸ್ಟ್ ಮಾಡ್ತಂದ್ರೆ ಅದು ವೇಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇಸ್ ಹೋಲ್ಡ್ ಆ್ಯಂಡ್ ವೇಟ್. ಹೋಲ್ಡ್ ಆ್ಯಂಡ್ ವೇಟ್ ಅಂತ ಹೇಳಿದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಸೊ ಇಲ್ಲಿ ಪ್ರೊಸೆಸ್ ಐತಲ್ಲ, ಒಂದು ರಿಸೋರ್ಸ್ನ ಯಾವ ರಿಸೋರ್ಸು ವೇಟ್ ಮಾಡ್ತಿರ್ತೈತೆ ನೋಡು, ಸೊ ಅದನ್ನು ಹೋಲ್ಡ್ ಮಾಡುತ್ತೆ. ಎದಕ್ಕೆ ಹೋಲ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಅಡಿಷ್ನಲ್ ರಿಸೋರ್ಸಸ್ ಇರ್ತೈತಲ್ಲ, ಸೊ ಅದನ್ನು ಆ್ಯಡಪ್ ಮಾಡೋಕ್ಕೆ ವೇಟಿಂಗ್ ರಿಸೋರ್ಸ್ನ ಹೋಲ್ಡ್ ಮಾಡುತ್ತೆ. ಸೊ ಅದು ಎದರಿಂದ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಅದು ಯಾವ ಸಂಬಂಧ ವೇಟ್ ಮಾಡ್ತಿರತ್ತೆ ನೋಡು, ಆ ಪ್ರೊಸೆಸ್ನ ಎಕ್ಸಿಕ್ಯೂಟ್ ಆಗಲಾರ್ದ ಬೇರೆ ಪ್ರೊಸೆಸ್ನಿಂದ ಎಕ್ಸಿಕ್ಯೂಟ್ ಆಗುತ್ತೆ. ನೋ ಪ್ರೆಂಪ್ಷನ್ ಅಂದರೆ ಏನು? ಇಲ್ಲಿ ರಿಸೋರ್ಸಸ್ ಫೋರ್ಸಬಲಿ ತಗೊಳಂಗಿಲ್ಲ. ಇನ್ ಕೇಸ್ ಅವು ಪರ್ಮಿಷನ್ ಇದ್ರೆ ಅಷ್ಟೇ ತಗೋತೈತಿ. ಇನ್ ಕೇಸ್ ಅವೇ ಆಗಿ ವಾಲಂಟರಿ ಅಂದ್ರೆ ಅವೇ ಆಗಿ ಇನ್ ಕೇಸ್ ಒಂದು ಪ್ರೊಸೆಸ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ತಾನೇ ವಾಲಂಟರಿ ಆಗಿ ರಿಲೀಸ್ ಆಗಿ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಟಾಸ್ಕ್ ಮಾಡಬೇಕು. ನೆಕ್ಸ್ಟ್ ಇಸ್ ಸರ್ಕ್ಯುಲರ್ ವೇಟ್ ಅಂತ. ಸರ್ಕ್ಯುಲರ್ ವೇಟ್ ಅಂತ ಹೇಳಿದ್ರೆ ಸರ್ಕ್ಯುಲರ್ ಅಂದ್ರೆ ಇದು ಸರ್ಕ್ಯುಲರ್ ಚೈನ್ ಒಳಗಿರ್ತೈತಿ. ಈ ಪ್ರೊಸೆಸ್ ಹೆಂಗಿರ್ತೈತಲ್ಲ ಸರ್ಕ್ಯುಲರ್ ಚೈನ್ ಒಳಗೆ ಇದು ಕಂಡಕ್ಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರೊಸೆಸ್ ಏನಾರ ವೇಟಪ್ ಆಗುತ್ತೈತೆ ಅಂತೇಳಿ ಅದು ವೇಟಪ್ ಎದಕ್ಕೆ ಆಗ್ತಿರ್ತಂತ, ಸೊ ನೆಕ್ಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಗಕ್ಕೆ ಸೊ ಅದು ವೇಟಪ್ ಆಗ್ತಿರ್ತೈತಿ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ P1 ಏನಾರ P2ಗೆ ಇದು ವೇಟ್ ಮಾಡತ್ತಿತ್ತಂದ್ರೆ P2 P3ಗೆ ವೇಟ್ ಮಾಡ್ತಿರ್ತೈತಿ. ಸೊ P3 P4ಗೆ ವೇಟ್ ಮಾಡ್ತಿರ್ತೈತಿ, P4 P1ಗೆ ವೇಟ್ ಮಾಡ್ತಿರ್ತೈತಿ. ಸೊ ಈ ಟೈಪ್ ಆಫ್ ಸರ್ಕ್ಯುಲರ್ ಚೈನ್ ಒಳಗೆ ವರ್ಕ್ ಆಗ್ತಾವು ಸರ್ಕ್ಯುಲರ್ ವೇಟ್ ಅಂತ ಹೇಳಿದ್ರೆ. ಸೊ ಎಕ್ಸಾಂಪಲ್ ಏನಂತ ಹೇಳಿದ್ರೆ 3 ಪ್ರೊಸೆಸರ್ಸ್ ಇರ್ತಾವೆ. ಎಲ್ಲ 3 ಪ್ರೊಸೆಸರ್ಸ್ ಇರ್ತಾವೆ. ಅದು ಎಲ್ಲದು ಒಂದೊಂದು ಸಿ ಡಿ ಡ್ರೈವು ಕನ್ಸಿಸ್ಟ್ ಮಾಡ್ತಾವೆ. ಸೊ ಒಂದಕ್ಕೊಂದು ರಿಕ್ವೆಸ್ಟ್ ಕಳಿಸ್ತಾವೆ. ಸೊ ಯಾವುದು ಇಲ್ಲಿ ಎಲ್ಲದು ಒಂದೊಂದು ಪ್ರೊಸೆಸ್, ಎಲ್ಲ ಪ್ರೊಸೆಸ್ಗೂ ಒಂದೊಂದು ಸಿ ಡಿ ಡ್ರೈವ್ಸ್ ಇದ್ಬಿಟ್ಟು ಎಲ್ಲದು ಪ್ರೊಸೆಸ್ಗೆ ರಿಕ್ವೆಸ್ಟ್ ಮಾಡುತ್ತೆ. ಸೊ ಇಲ್ಲಿ ಯಾವುದು ಪ್ರೊಸೀಡ್ ಆಗಂಗಿಲ್ಲ. ಸೊ ಯಾಕೆ ಪ್ರೊಸೀಡ್ ಆಗಂಗಿಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲದು ವೇಟ್ ಮಾಡ್ತಿರ್ತಾವೆ. ಸೊ P1 ವೇಟ್ ಮಾಡ್ತಿರ್ತೈತಿ, ಯಾಕಂದ್ರೆ P2 ಹೋಲ್ಡ್ ಆಗಿರ್ತೈತಿ. ಈ ಟೈಪ್ ಆಫ್ ಥಿಂಗ್
ಯಾವುದು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಸೊ ಯಾಕಂದ್ರೆ ಎಲ್ಲ ಹೋಲ್ಡ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಈಸ್ ಇಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇಫ್ ಪ್ರೊಸೆಸ್ P1 ಹೋಲ್ಡ್ಸ್ ಅ ಪ್ರಿಂಟರ್. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ವೇಟ್ ಅ ಸೆಕೆಂಡ್. ಸಿಮಿಲರ್ಲಿ ಇನ್ನೊಂದು ಯಾವುದೇ ಎಕ್ಸಾಂಪಲ್ ಅಂತ ಹೇಳಿದ್ರೆ, P1 ಏನಾರ ಪ್ರಿಂಟರ್ ಹೊಂದಿರುತ್ತೆ ಅಂತ ತಿಳ್ಕೊರಿ. P1 ಪ್ರಿಂಟರ್ ಹೋಲ್ಡ್ ಅಪ್ ಮಾಡುತ್ತೆ ಆ್ಯಂಡ್ DV ಡ್ರೈವ್ ಸಂಬಂಧ ಅದು ರಿಕ್ವೆಸ್ಟ್ ಮಾಡುತ್ತೆ. ವೇರ್ P2 ಐತಲ್ಲ, DVD ಡ್ರೈವ್ನ ಹೋಲ್ಡ್ ಅಪ್ ಮಾಡಿರುತ್ತೆ. ಸೊ ಅದು ಪ್ರಿಂಟರ್ಗೆ ರಿಕ್ವೆಸ್ಟ್ ಆಗುತ್ತೆ. ಸೊ ಈ ಟೈಪ್ ಆಫ್ ಥಿಂಗ್ ಒಳಗೆ ಡೆಡ್ಲಾಕ್ ಆಕರ್ ಆಗುತ್ತೆ. ಸೊ ಇಲ್ಲೇ ಯಾವ ಟೈಪ್ ಅಂತ ಹೇಳಿದ್ರೆ, ಇನ್ ಕೇಸ್ P1 ಏನಾಗಿರ್ತೈತಿ, ಪ್ರಿಂಟರ್ನ ಹೋಲ್ಡ್ ಮಾಡಿ ಡಿ ವಿ ಡ್ರೈವ್ ಸಂಬಂಧ ರಿಕ್ವೆಸ್ಟ್ ಮಾಡತೈತಿ. ಅದೇ P2 ಏನು ಮಾಡುತ್ತೆ, DV ಡ್ರೈವ್ನ ಹೋಲ್ಡ್ ಮಾಡಿ ಪ್ರಿಂಟರ್ ಸಂಬಂಧ ರಿಕ್ವೆಸ್ಟ್ ಆಗುತ್ತೆ. ಸೊ ಇಲ್ಲಿ ಏನೇನಾಗ್ತೈತೆ ಅಂದ್ರೆ, P1 ನಾನು ಕೊಡಲ್ಲ, P2 ಏನೇನಾಗ್ತೈತಿ ನಾನು ಕೊಡಲ್ಲ, ನೀವು ಫಸ್ಟ್ ಕೊಡು ನಾ ಫಸ್ಟ್ ಕೊಡು. ಸೊ ಇನ್ ದಿಸ್ ಕೇಸ್ ಯಾವುದು ಒಕರ್ ಆಗಲ್ಲ. ಸೊ ಇನ್ ದಿಸ್ ಟೈಪ್ ಡೆಡ್ಲಾಕ್ ಒಕರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಅ ಡೆಡ್ಲಾಕ್. ಇನ್ ಕೇಸ್ ಏನಾರ ಡೆಡ್ಲಾಕ್ ಒಕರ್ ಆತಂದ್ರೆ, ಸೊ ಹೌ ವಿ ಕ್ಯಾನ್ ರಿಕವರ್ ಫ್ರಮ್ ದಟ್. ಓಕೆ, ವೇಟ್ ಅ ಸೆಕೆಂಡ್. ಇಲ್ಲಿ ಒಂದಿಷ್ಟು ಒಂದು ಫ್ಯೂ ಟೈಪ್ಸ್ ಆಫ್ ಮೆಥಡ್ಸ್ ಅದಾವು. ಸೊ ಡೆಡ್ಲಾಕ್ ರಿಕವರ್ ಮಾಡಾಕ ಇದ್ರೊಳಗೆ ಯಾವ್ದ್ರ ಟೈಪ್ ಯೂಸ್ ಮಾಡ್ಬೋದು ನಾವು. ಸೊ ಟೈಪ್ಸ್ ಬಂದ್ಬಿಟ್ಟು ಯಾವ್ಯಾವ ಅಂತ ನೋಡಿದ್ರೆ, ಫಸ್ಟ್ ಒನ್ ಇಸ್ ಡೆಡ್ಲಾಕ್ ಪ್ರಿವೆನ್ಷನ್ ಆ್ಯಂಡ್ ಡೆಡ್ಲಾಕ್ ಅವಾಯ್ಡೆನ್ಸ್ ಆ್ಯಂಡ್ ಡೆಡ್ಲಾಕ್ ಡಿಟೆಕ್ಷನ್ ಆ್ಯಂಡ್ ರಿಕವರಿ ಆ್ಯಂಡ್ ಇಗ್ನೋರಿಂಗ್ ಡೆಡ್ಲಾಕ್. ಇವು 4 ಟೈಪ್ ಆಫ್ ಇವು ಅದಾವು. ಸೊ ಇವು ಇದ್ರೊಳಗೆ ಯಾವ್ದಾರ ಒಂದು ಟೈಪ್ ಯೂಸ್ ಮಾಡಿಕೊಂಡು ನೀವು ಡೆಡ್ಲಾಕ್ ಅವಾಯ್ಡ್ ಮಾಡಿ ರಿಕವರ್ ಮಾಡ್ಬೋದು. ಡೆಡ್ಲಾಕ್ನ ಅವಾಯ್ಡ್ ಮಾಡಿ ನಿಮ್ಮ ಪ್ರೊಸೆಸ್ನ ರಿಕವರ್ ಮಾಡ್ಬೋದು. ಸೊ ಫಸ್ಟ್ ಒನ್ ಈಸ್ ಡೆಡ್ಲಾಕ್ ಪ್ರಿವೆನ್ಷನ್. ಡೆಡ್ಲಾಕ್ ಪ್ರಿವೆನ್ಷನ್ ಅಂದರೆ ಏನು? This method ensures that least one of the 4 necessary condition for a deadlock. ಸೊ ಡೆಡ್ಲಾಕ್ ಪ್ರಿವೆನ್ಷನ್ ಒಳಗೆ ಮತ್ತೆ 4 ಟೈಪ್ಸ್ ಬರ್ತಾವೆ. ಯಾವ್ಯಾವ ಅಂತ ಹೇಳಿದ್ರೆ, ಮ್ಯೂಚುವಲ್ ಎಕ್ಸಿಕ್ಯೂಷನ್, ಹೋಲ್ಡ್ ಆ್ಯಂಡ್ ವೇಟ್, ನೋ ಪ್ರೆಂಪ್ಷನ್ ಆ್ಯಂಡ್ ಸರ್ಕ್ಯುಲರ್ ವೇಟ್ ಅಂತ. ಮ್ಯೂಚುವಲ್ ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಏನು? ಇಲ್ಲಿ ರಿಸೋರ್ಸ್ ಶೇರೇಬಲ್ ವೇ ಒಳಗೆ ಇರ್ತಾವು, ನಾನ್ ಶೇರೇಬಲ್ ವೇ ಒಳಗೆ ಇರಂಗಿಲ್ಲ. ಮ್ಯೂಚುವಲ್ ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಶೇರೇಬಲ್ ವೇ ಇರ್ತಾವೆ. ಸೊ ಯಾವಾಗ ಬೇಕಾದಾಗ ನಾವು ಅದನ್ನು ರೀಡ್ ಅಪ್ ಮಾಡ್ಬೋದು, ರೈಟ್ ಅಪ್ ಮಾಡ್ಬೋದು, ಯಾವಾಗ ಪಾಸಿಬಲ್ ಆಗುತ್ತೆ ಆವಾಗ. ಇನ್ ಕೇಸ್ ಇದು ನಾನ್ ಶೇರೇಬಲ್ ರಿಸೋರ್ಸ್ ಒಳಗೂ ಇರ್ತಾವೆ. ಅದಕ್ಕೆ ಮ್ಯೂಚುವಲ್ ಎಕ್ಸಿಕ್ಯೂಷನ್. ಮ್ಯೂಚುವಲ್ ಎಕ್ಸಿಕ್ಯೂಷನ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಯಾವ ಥರ ಅಂತೀವಂದ್ರೆ, ಎರಡು ಕಡೆಯಿಂದ ಇಟ್ ಕನ್ಸಿಸ್ಟ್ ಆಫ್ ಬೋತ್ ಶೇರೇಬಲ್ ಆ್ಯಂಡ್ ನಾನ್ ಶೇರೇಬಲ್. ಇನ್ ಕೇಸ್ ಆಫ್ ಶೇರೇಬಲ್, ಇಟ್ ಕ್ಯಾನ್ ಬಿ ರೀಡ್ ಆ್ಯಂಡ್ ರೈಟ್ ಅಪ್ whenever possible, and ನಾನ್ ಶೇರೇಬಲ್ ಯಾವಾಗಾರ ಒಮ್ಮೆ ಆಗ್ತೈತಿ. ಸೊ ಮ್ಯೂಚುವಲ್ ಎಕ್ಸಿಕ್ಯೂಷನ್ ಬೇಕಂತ. ಹೋಲ್ಡ್ ಆ್ಯಂಡ್ ವೇಟ್ ಅಂತ ಹೇಳಿದ್ರೆ ಏನು? ಪ್ರೊಸೆಸ್ ಎಲ್ಲ ರಿಸೋರ್ಸಿಗೆ ರಿಕ್ವೆಸ್ಟ್ ಮಾಡಬೇಕು. ಎಲ್ಲಿ ರಿಕ್ವೆಸ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಇಲ್ಲಿಕಂದರೆ ಎಲ್ಲಿ ರಿಲೀಸ್ ಆಗ್ತಿರ್ತೈತೆ ನೋಡು, ಅಲ್ಲಿ ರಿಸೋರ್ಸ್ ಹೆಲ್ಡ್ ಆಗ್ತಿರ್ತಾವಲ್ಲ. ಸೊ ಅಲ್ಲಿ ನಾವು ಪ್ರೊಸೆಸ್ನ ರಿಕ್ವೆಸ್ಟ್ ಮಾಡಬೇಕು, ನ್ಯೂ ಒನ್ ಒಕರ್ ಆಗೋಕ್ಕಿಂತ ಮುಂಚೆ. ಹೋಲ್ಡ್ ಆ್ಯಂಡ್ ವೇಟ್ ಅಂತ ಕ್ಯಾಶುವಲ್ ಆಗಿ ಹೇಳೋದು ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಸ್ಟಾರ್ಟಿಂಗ್ ಪ್ರೊಸೆಸ್ ಎಲ್ಲ ರಿಸೋರ್ಸಿಗೆ ಅಥವಾ ರಿಲೀಸ್ ಆಗೋ ಕಡೆ ಹೋಗಿ ಅದನ್ನು ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಯಾವಾಗ ಮಾಡಬೇಕಂದ್ರೆ, ಹೊಸ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ರಿಕ್ವೆಸ್ಟ್ ಮಾಡಬೇಕು. ಸೊ ಇಟ್ ಕ್ಯಾನ್ ಎಕ್ಸಿಕ್ಯೂಟ್. ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇಲ್ಲಿ ಲೋ ರಿಸೋರ್ಸ್ ಯುಟಿಲೈಸ್ ಆಗುತ್ತೆ ಆ್ಯಂಡ್ ಸ್ಟಾರ್ವೇಷನ್ ಆಗುತ್ತೆ. ಸೊ ಇದರದ್ದು ಡಿಸ್ಅಡ್ವಾಂಟೇಜಸ್. ನೋ ಪ್ರಿವೆನ್ಷನ್ ಅಂದರೆ ಏನು?
ಇನ್ ಕೇಸ್ ಒಂದು ರಿಸೋರ್ಸ್ ರಿಕ್ವೆಸ್ಟ್ ಗ್ರಾಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರೈಮ್ಟ್ ಏನಿರ್ತೈತಲ್ಲ ಅದು ಆಲ್ರೆಡಿ ರಿಸೋರ್ಸ್ ಅಲೋಕೇಟ್ ಮಾಡಿರ್ತೈತಿ. ಆಮೇಲೆ ಆ ಪ್ರೊಸೆಸ್ ಏನು ಅದು ಎಕ್ಸೆಪ್ಟ್ ಮಾಡಿರಂಗಿಲ್ಲ ನೋಡು, ಎದಕ್ಕೆ ಪರ್ಮಿಷನ್ ಕೊಟ್ಟಿರಂಗಿಲ್ಲ ನೋಡು, ಸೊ ಅದು ಎಲ್ಲ ಪ್ರೊಸೆಸ್ ಆಗಿದ್ಮ್ಯಾಗ ಆ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸರ್ಕ್ಯುಲರ್ ವೇಟ್ ಅಂದ್ರೆ ಸರ್ಕ್ಯುಲರ್ ವೇಟ್ ಆಸ್ ವಿ ನೋ ಇದು ಸರ್ಕ್ಯುಲರ್ ಚೈನ್ ಒಳಗಿರ್ತೈತಿ. ಸೊ ಅದು ಎದ್ರ ಬೇಸ್ಡ್ ಇರ್ತದೆ ಅಂದ್ರೆ ರಿಸೋರ್ಸ್ ಆರ್ಡರಿಂಗ್ ಬೇಸ್ಡ್ ಇರ್ತೈತಿ. ಸೊ ಇಟ್ ಎನ್ಶೋರ್ಸ್ ಪ್ರೊಸೆಸರ್ ರಿಕ್ವೆಸ್ಟ್ ರಿಸೋರ್ಸಸ್ ಇನ್ ದ ಆರ್ಡರ್. ಸೊ ಇದು ಪ್ರೊಸೆಸರ್ಸ್ ಹೆಂಗೆ ಎನ್ಶೋರ್ ಮಾಡುತ್ತಂದ್ರೆ ರಿಕ್ವೆಸ್ಟ್ ಆರ್ಡರ್ ಮಾಡ್ತೈತಿ. ಸೊ ಡೆಡ್ಲಾಕ್ ಅವಾಯ್ಡೆನ್ಸ್ ಅಂತ ಹೇಳಿದ್ರೇನು, ಇದು ಡೆಡ್ಲಾಕ್ ಅವಾಯ್ಡೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಸಿಸ್ಟಮ್ ಡೈನಾಮಿಕ್ಲಿ ಆಗಿ ಡಿಸೈಡ್ ಮಾಡುತ್ತಾ ಏನಂತ ಹೇಳಿದ್ರೆ, ಇನ್ ಕೇಸ್ ಈಗ ನಾನು ಒಂದು ಏನಾರ ಸಿಸ್ಟಮ್ಗೆ ಪರ್ಮಿಷನ್ ಗ್ರಾಂಟ್ ಮಾಡಿದ್ದೆ ಅಂತ ಹೇಳಿದ್ರೆ, ಸೊ ಅದು ನನಗೆ ಸೇಫ್ ಸಿಸ್ಟಮಿಗೆ ಕರ್ಕೊಂಡು ಹೋಗುತ್ತೋ ಇಲ್ಲ ಅನ್ನೋದು ಡಿಸೈಡ್ ಆಗುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಅಡ್ವಾನ್ಸ್ ನಾಲೆಜ್. ಸೊ ಅದು ಡೆಡ್ಲಾಕ್ ಅವಾಯ್ಡೆನ್ಸಿಗೆ ಎದಕ್ಕೆ ಅಡ್ವಾನ್ಸ್ ನಾಲೆಜ್ ಇರ್ಬೇಕಂದ್ರೆ, ಇನ್ ಕೇಸ್ ಆ ಪ್ರೊಸೆಸ್ ಅಫೆಕ್ಟ್ ಆಗೋಕ್ಕಿಂತ ಮುಂಚೆ ಸೊ ನಮಗದು ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು. ಆ ಟೈಪ್ ಆಫ್ ಅಡ್ವಾನ್ಸ್ ನಾಲೆಜ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿರ್ತಾವಂದ್ರೆ ಬ್ಯಾಂಕರ್ಸ್ ಅಲ್ಗೋರಿಥಮ್ ಐತಲ್ಲ, ಇದು ಬೆಸ್ಟ್ ಎಕ್ಸಾಂಪಲ್. ಇದ್ರೊಳಗೆ ಅನ್ಸೇಫ್ ಸ್ಟೇಟ್ಸ್ ಯಾವೂ ಇರಂಗಿಲ್ಲ, ಜಸ್ಟ್ ಓನ್ಲಿ ಸೇಫ್ ಸ್ಟೇಟ್ಸ್ ಇರ್ತಾವೆ. ಸೊ ನೆಕ್ಸ್ಟ್ ಈಸ್ ಡೆಡ್ಲಾಕ್ ಡಿಟೆಕ್ಷನ್ ಆ್ಯಂಡ್ ರಿಕವರಿ. ಡಿಟೆಕ್ಷನ್ ಅಂತ ಹೇಳಿದ್ರೆ ಏನು, ಯೂಸರ್ ಅಲ್ಗೋರಿಥಮ್ ಐತಲ್ಲ ಪಿರಿಯಾಡಿಕಲಿ ಚೆಕ್ ಆಗುತ್ತೆ. ಇನ್ ಕೇಸ್ ಅದು ಡೆಡ್ಲಾಕ್ ಎಕ್ಸಿಸ್ಟ್ ಆಯ್ತೋ ಇಲ್ಲ ಅನ್ನೋದು ಡಿಟೆಕ್ಟ್ ಮಾಡ್ತೈತಿ. ಸೊ ರಿಕವರಿ ಅಂತ ಹೇಳಿದ್ರೆ ಪ್ರೊಸೆಸ್ ಟರ್ಮಿನೇಟ್ ಆಗ್ತೈತಲ್ಲ, ಸೊ ಅಲ್ಲಿ ಡೆಡ್ಲಾಕ್ ಅಪಿಯರ್ ಆಗ್ತೈತಿ. ಆ್ಯಂಡ್ ರಿಸೋರ್ಸ್ ಪ್ರೆಂಪ್ಟ್ ಆಗುತ್ತೆ ಆ್ಯಂಡ್ ಅವು ರಿಸೈನ್ ಆಗುತ್ತೆ. ಎದಕ್ಕೆ ರಿಸೈನ್ ಆಗುತ್ತೆ ಅಂದ್ರೆ ಡೆಡ್ಲಾಕ್ನ ರಿಸಾಲ್ವ್ ಮಾಡೋಕೆ ಅದು ರಿಸೈನ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಇಗ್ನೋರಿಂಗ್ ಡೆಡ್ಲಾಕ್ ಅಂತ ಹೇಳಿದ್ರೆ ಏನು, ಇನ್ ಕೇಸ್ ಅಸ್ಯೂಮ್ ಮಾಡ್ಕೊರಿ ಡೆಡ್ಲಾಕ್ಸು ರೇರ್ ಆಗಿದ್ವು ಅಂತ ಹೇಳಿದ್ರೆ ಸಿಸ್ಟಮ್ ಅದ್ರಲ್ಲಿ ರನ್ ಅಪ್ ಮಾಡ್ತೈತಿ. ಸೊ ಹೆಂಗೆ ರನ್ ಆಗತ್ತೆ ಅಂತ ಹೇಳಿದ್ರೆ, ಸೊ ಅದನ್ನ ಅಡ್ರೆಸ್ ಮಾಡಂಗಿಲ್ಲ. ಸೊ ನೀ ಎಲ್ಲಿಂದ ಬಂದು ಯಾವ ಟೈಪ್ ಬಂದು ಹೇಗೆ ಬಂದು ಅಂತ ಏನು ತಿಳ್ಕೊಳ್ಳಲ್ಲ, ಜಸ್ಟ್ ರನ್ ಮಾಡ್ತೈತಿ. ಇನ್ ಕೇಸ್ ಡೆಡ್ಲಾಕ್ ಏನಾದ್ರು ರೇರ್ ಇದ್ವು ಅಂತ ಹೇಳಿದ್ರೆ, ಡೆಡ್ಲಾಕ್ ಯಾವಾಗಾರ ಅಪರೂಪಕ್ಕೊಮ್ಮೆ ಕಾಣಿಸ್ಕೊಳ್ಳೋದಿದ್ರು ಅಂದ್ರೆ ಆ ಟೈಪ್ ಇದಾಗತ್ತೆ. ಸೊ ಆಲ್ವೇಸ್ ಡೆಡ್ಲಾಕ್ ಅಪಿಯರ್ ಆಗೇ ಆಗ್ತಾವೆ ಎಲ್ಲ ಟೈಮು, ಇದು ಕಾಮನ್ ಆಗಿಬಿಟ್ಟೈತಿ. ಆ್ಯಂಡ್ ಡೆಡ್ಲಾಕ್ ಐತಲ್ಲ ಸಿಂಪಲ್ ಸಿಸ್ಟಮ್ ಒಳಗೆ ಇದು ಕಾಮನ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಓ ಎಸ್ ಸಿಂಪಲ್ ಸಿಸ್ಟಮ್ ಅಂತ ಹೇಳಿದ್ರೆ. ಆ್ಯಂಡ್ ರಿಸ್ಕ್ ಬಂದ್ಬಿಟ್ಟು ಸಿಸ್ಟಮ್ ಪರ್ಫಾರ್ಮೆನ್ಸ್ ಡಿಟಿರಿಯೋರ್ಸ್ ಆಸ್ ರಿಸೋರ್ಸ್ ರಿಮೇನ್ ಲಾಕ್ ಇಂಡಿಪೆಂಡೆಂಟ್ಲಿ. ಇಲ್ಲಿ ಯಾವ ಥರ ಅಂದ್ರೆ ಸಿಸ್ಟಮ್ ಪರ್ಫಾರ್ಮ್ ಆಗತ್ತಲ್ಲ, ಸೊ ಅದು ಡಿಟರೇಟ್ ಮಾಡುತ್ತಾ. ಯಾವ ಥರ ಡಿಟರೇಟ್ ಮಾಡುತ್ತಂದ್ರೆ ಸಿಸ್ಟಮ್ ಲಾಕ್ ಆಗಬಾರ್ದು, ಆ ಥರ ಡಿಟರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಇಲಿಸ್ಟ್ರೇಟ್ ಪೀಟರ್ಸನ್ ಸೊಲ್ಯೂಷನ್ ಫಾರ್ ದ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್. ಇದು ಪೀಟರ್ಸನ್ ಐತಲ್ಲ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಪೀಟರ್ಸನ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಪೀಟರ್ ಸೊಲ್ಯೂಷನ್ ಅಂದ್ರೆ ಇದೊಂದು ಕ್ಲಾಸಿಕ್ ಮತ್ತು ಸಾಫ್ಟ್ವೇರ್ ಬೇಸ್ಡ್ ಅಪ್ರೋಚ್ ಐತಿ. ಅದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಇರ್ತಾವಲ್ಲ, ಸೊ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿಕಂದ್ರೆ ಕ್ರಿಟಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಇದು ಯೂಸ್ ಆಗುತ್ತೆ. ಇದಕ್ಕೆ 2 ಪ್ರೊಸೆಸಸ್ ಇರ್ತಾವೆ. ಇದು ಯಾವ್ಯಾವ ಎಕ್ಸಿಕ್ಯೂಟ್ ಮಾಡತ್ತೆ ಅಂತ ಹೇಳಿದ್ರೆ ಮ್ಯೂಚುವಲ್ ಎಕ್ಸಿಕ್ಯೂಷನ್ ಆ್ಯಂಡ್ ಪ್ರೋಗ್ರೆಸ್ ಬೌಂಡೆಡ್ ವೇಟಿಂಗ್ ಅಂತ ಇವು 3 ಪ್ರೊಸೆಸ್ ಎನ್ಶೋರ್ ಮಾಡ್ತಾವು. ಆ್ಯಂಡ್ ಪ್ರೊಸೆಸ್ ಆರ್ ಡಿನೋಟೆಡ್. ಇಲ್ಲಿ ಪ್ರೊಸೆಸ್ ಯಾವ ಥರ ಡಿನೋಟ್ ಆಗುತ್ತೆ ಅಂದರೆ P0 P1 ಇಲ್ಲಿಕಂದ್ರೆ PI PJ ಅಂತ ಡಿನೋಟ್ ಆಗ್ತಾವು. ವೇರ್ ಜೆ ಈಕ್ವಲ್ ಟು 1 - ಜೆ ಅಂತ ಹೇಳಿದ್ರೆ ಅದು ಹೆಂಗೆ ಆಯ್ತು ಅಂತ ಹೇಳಿದ್ರೆ 1 -
1 ಮೈನಸ್ ಐ ಅಂತ ಈ ಥರ ಇರ್ತೈತಿ ಫಾರ್ಮುಲಾ. ಸೊ ಕೀ ಕಾಂಪೊನೆಂಟ್ಸ್ ಯಾವ ಅಂತ ನೋಡೋಣ. ಕೀ ಕಾಂಪೊನೆಂಟ್ಸ್ ಇಸ್ ಅ ಶೇಡ್ ವೇರಿಯೇಬಲ್ಸ್. ಶೇಡ್ ವೇರಿಯೇಬಲ್ ಒಳಗೆ 2 ಟೈಪ್ ಅದಾವ, ಒಂದು ಟರ್ನ್ ಒಂದು ಫ್ಲಾಗ್ ಅಂತ. ಸೊ ಟರ್ನ್ ಅಂತ ಹೇಳಿದ್ರೆ ಏನು? ಟರ್ನ್ ಅಂತ ಹೇಳಿದ್ರೆ ಇದು ಏನು ಇಂಡಿಕೇಟ್ ಮಾಡತ್ತಂದ್ರೆ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಟರ್ನ್ ಈಕ್ವಲ್ ಟು ಐ, ಟರ್ನ್ ಏನಾರ ಐ ಇತ್ತಂತ ಹೇಳಿ ಪ್ರೊಸೆಸ್ ಪಿ ಐ ಇರ್ತದಲ್ಲ, ಸೊ ಅದು ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಮಾಡ್ಬೋದು. ಟರ್ನ್ ಏನಾರ ಇನ್ ಕೇಸ್ ಐ ಇತ್ತಂದ್ರೆ ಅಷ್ಟು ಪಿ ಐ ಎಂಟರ್ ಮಾಡ್ಬೋದು. ಇನ್ ಕೇಸ್ ಫ್ಲಾಗ್ 2 ಅಂದ್ರೆ ಏನು? ಫ್ಲಾಗ್ 2 ಬಂದ್ಬಿಟ್ಟು ಇದು ಒಂದು ಅರೇ. ಇದು ಏನು ಇಂಡಿಕೇಟ್ ಮಾಡತ್ತಂದ್ರೆ ಪ್ರೊಸೆಸ್ ರೆಡಿ ಆಯ್ತೋ ಇಲ್ಲೋ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗಕ್ಕೆ ಅಂತ ನೋಡುತ್ತೆ. ಆ್ಯಂಡ್ ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಫ್ಲಾಗ್ ಐ ಈಕ್ವಲ್ ಟು ಟು ಫ್ಲಾಗ್ ಆಫ್ ಐ. ಟ್ರೂ ಅಂತ ಹೇಳಿ ಏನು? ಪಿ ಐ ವಾಂಟ್ಸ್ ಟು ಎಂಟರ್ ಅಂತ. ಟರ್ನ್ ಬಂದ್ಬಿಟ್ರೆ ಇದು ಡೈರೆಕ್ಟ್ಲಿ ಎಂಟರ್ ಆಗ್ಬೋದಂತ. ಟ್ರೂ ಬಂದ್ಬಿಟ್ಟಂತ ಹೇಳಿದ್ರೆ ಅದು ಎಂಟರ್ ಆಗಕ್ಕೆ ಬಯಸಾತೈತಂತ. ಸೊ ಅಲ್ಗೋರಿಥಮ್ ಐತಿ. ಸೊ ಅಲ್ಗೋರಿಥಮ್ ಸ್ಟ್ರಕ್ಚರ್ ಯಾವ ಥರ ಐತೆ ಅಂತ ನೋಡೋಣ. do flag I of true and turn j while flag j equal, and turn equal to j, flag I equal to false while true. So this is the algorithm. ಒಂದ್ಸತ ನೋಡ್ಕೊಳ್ಳಿ. ಇಲ್ಲಿ ಅಲ್ಗೋರಿಥಮ್ ಒಳಗೆ ಏನೈತೆ ಅಂತ ಹೇಳಿದ್ರೆ ಪ್ರೊಸೆಸ್ ಪಿ ಐ ಸಿಗ್ನಲ್ ಐತಲ್ಲ, ಅದ್ರೊಳಗೆ ಇಂಟೆನ್ಷನ್ ಏನಂತ ಹೇಳಿದ್ರೆ ಕ್ರಿಟಿಕಲ್ ಸೆಕ್ಷನ್ನ ಎಂಟರ್ ಮಾಡೋದು. ಅದು ಇಂಟೆನ್ಷನ್ ಆಗುತ್ತೆ. ಹೇಗೆ ಎಂಟರ್ ಆಗುತ್ತೆ ಅಂದ್ರೆ ಅದು ಬೈ ಸೆಟ್ಟಿಂಗ್ ಫ್ಲಾಗ್ ಐ ಈಕ್ವಲ್ ಟು ಟ್ರೂ. ಇದನ್ನ ಸೆಟಪ್ ಮಾಡಿ ಅಥವಾ ಇದು ಫಾರ್ಮುಲಾ ಕೋಡ್ ಹಾಕಿ ಸೊ ಅದು ಎಂಟರ್ ಮಾಡೋದು ಅದ್ರ ಇಂಟೆನ್ಷನ್ ಆಗುತ್ತೆ. ಆಮೇಲೆ ಅದು ಏನಾಗುತ್ತೆ, ಟರ್ನ್ ಈಕ್ವಲ್ ಟು ಜೆ ಅಂತೇಳಿ ಸೆಟ್ ಆಗಿ ಟರ್ನ್ ಈಕ್ವಲ್ ಟು ಜೆ ಅಂತ ಸೆಟ್ ಆಗಿ ಪಿ ಜೆನು ಎಂಟರ್ ಆಗ್ಬೇಕಂತ ಟ್ರೈ ಮಾಡುತ್ತೆ. ಪಿ ಜೆಗೂ ಎಂಟರ್ ಮಾಡಿಸ್ಬೇಕಂತ ಪಿ ಐ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಬೋತ್ ಪ್ರೊಸೆಸಸ್ ಇರ್ತಾವಲ್ಲ, ಇನ್ ಕೇಸ್ ಇವೆರಡು ಪ್ರೊಸೆಸಸ್ ಎಂಟರ್ ಆಗ್ಬೇಕಂದ್ರೆ ಟರ್ನ್ ವೇರಿಯೇಬಲ್ ಇರ್ತೈತಲ್ಲ ಅದು ಫಸ್ಟ್ ಹೋಗ್ಬೇಕು. ಎರಡು ಎಂಟರಪ್ ಆಗ್ಬೇಕಂದ್ರೆ ಟರ್ನ್ ಪ್ರೊಸೆಸಸ್ ಇರ್ತೈತಲ್ಲ, ಸೊ ಅದು ಫಸ್ಟ್ ಹೋದ್ರೆ ಇವೆರಡು ಪ್ರೊಸೆಸಸ್ ಎಂಟರ್ ಆಗ್ಬೋದು. ಸೊ ಇದ್ರ ಕರೆಕ್ಟ್ನೆಸ್ ಪ್ರೂಫ್ ಅಂತ ಹೇಳಿ ಯಾವ ಬರ್ತೋ ಆಗಲೇ ನೋಡಿದಾಗ ಮ್ಯೂಚುವಲ್ ಎಕ್ಸಿಕ್ಯೂಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ನೊಂದು ಬೌಂಡೆಡ್ ವೇಟಿಂಗ್ ಅಂತ. ಮ್ಯೂಚುವಲ್ ಎಕ್ಸಿಕ್ಯೂಷನ್ ಅಂತ ಹೇಳೇನು, ಎರಡು ಪ್ರೊಸೆಸ್ ಸೈಮಲ್ಟೇನಿಯಸ್ ಆಗಿ ವರ್ಕ್ ಹಾಕಾಗಲ್ಲ ಕ್ರಿಟಿಕಲ್ ಸೆಕ್ಷನ್ ಒಳಗೆ. ಒನ್ ಶುಡ್ ವೇಟ್ ಅಂಟಿಲ್ ದ ಅನದರ್ ಪ್ರೊಸೆಸ್ ಕಂಪ್ಲೀಟ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ಥರ ಇದನ್ನು ಸೆಟ್ ಮಾಡಿದಾರಂತ. ಫ್ಲಾಗ್ 0 ಈಕ್ವಲ್ ಟು ಫ್ಲಾಗ್ 1 ಈಕ್ವಲ್ ಟು ಟ್ರೂ ಫ್ಲಾಗ್ ಆಫ್ 0 ಈಕ್ವಲ್ ಟು ಫ್ಲಾಗ್ 1 ಈಕ್ವಲ್ ಟು ಟ್ರೂ ಅಂತ. ಬಟ್ ಟರ್ನ್ ಕ್ಯಾನ್ ಓನ್ಲಿ ಬಿ 0 0 ಆರ್ 1 1 ಅಂದ್ರೆ ಇದು ಟರ್ನ್ ಹೆಂಗಿರ್ತೈತೆ ಅಂದ್ರೆ 0 0 ಇರ್ತೈತಿ ಅಥವಾ 1 1 ಇರ್ತೈತಿ. ಎರಡೂ ಆಗಿರಕ್ಕೆ ಸಾಧ್ಯ ಇರಂಗಿಲ್ಲ. ಇವೆರಡು ಒಳಗೂ ಒಂದು ಇರ್ಬೇಕು. ಇನ್ ಕೇಸ್ ಅದೇನಾರ ಎರಡು ಇತ್ತಂದ್ರೆ ಅದು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಅವಕಾರ ಆಗಂಗಿಲ್ಲ. ಡೆಡ್ಲಾಕ್ ಅಪಿಯರ್ ಆಗುತ್ತೆ. ಒನ್ ಪ್ರೊಸೆಸ್ ವೇಟ್ ಅಂದ್ರೆ ಆಗ್ಲೇ ಹೇಳ್ದಾಗೆ ಮ್ಯೂಚುವಲ್ ಎಕ್ಸಿಕ್ಯೂಷನ್ ಒಳಗೆ ಒಂದು ಪ್ರೊಸೆಸ್ ವೇಟ್ ಮಾಡಬೇಕು ಬೇರೆ ಪ್ರೊಸೆಸ್ ಕಂಪ್ಲೀಟ್ ಆಗೋ ಮಟ್ಟ. ಪ್ರೋಗ್ರೆಸ್ ಅಂತ ಹೇಳಿದ್ರೆ ಏನು? ಪ್ರೋಗ್ರೆಸ್ ಬಂದ್ಬಿಟ್ಟು ಯಾವ ಥರ ಅಂದ್ರೆ ಒಂದು ಪ್ರೊಸೆಸ್ ಇರ್ತೈತಿ, ಅದು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಇನ್ ಕೇಸ್ ಒಂದು ಪ್ರೊಸೆಸ್ ಏನಾರ ಪ್ರೊಸೆಸ್ ಎ ಅನ್ನೋದು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಇನ್ನೂ ಎಂಟರ್ ಆಗಿರ್ತಿಲ್ಲ ಅಂತ ಹೇಳಿದ್ರೆ ಪ್ರೊಸೆಸ್ ಬಿ ಕ್ಯಾನ್ ಪ್ರೊಸೀಡ್ ಅಂದ್ರೆ ಅದು ವೇಟ್ ಮಾಡಾಕ ಪ್ರೋಗ್ರೆಸ್ ಅಂತೇಳಿ ಅದು ವೇಟ್ ಮಾಡಾಕ ಟ್ರೈ ಮಾಡಂಗಿಲ್ಲ. ಸೊ
ಟೈಮ್ನ ಕವರ್ ಅಪ್ ಮಾಡಬೇಕಲ್ಲ, ಸೊ ಅದು ಬಂದಿರಲಿಲ್ಲ ಅಂದರೆ ಇನ್ನೊಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇಸ್ ದ ಪ್ರೊಸೆಸ್ ನಾಟ್ ಇನ್ ದ ಕ್ರಿಟಿಕಲ್ ಸೆಕ್ಷನ್ ಸೆಟ್ಸ್ ಇಟ್ಸ್ ಫ್ಲಾಗ್ ಟು ಫಾಲ್ಸ್. ಅಂದರೆ ಯಾವ ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನ್ ಒಳಗಿರಂಗಿಲ್ಲ, ಅದು ಫ್ಲಾಗ್ನ ಫಾಲ್ಸ್ ಆಗಿ ಸೆಟ್ ಮಾಡುತ್ತಾ ಬೇರೆ ವೇಟಿಂಗ್ ಪ್ರೊಸೆಸ್ ಎಂಟರ್ ಆಗೋಕ್ಕೆ. ಅಂದರೆ ಇನ್ ಕೇಸ್ ಈ ಪ್ರೊಸೆಸ್ ಇನ್ನೂ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗಿದ್ದಿಲ್ಲ ಅಂತ ಹೇಳಿದರೆ, ಸೊ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಏನು ಮಾಡಿಬಿಡ್ತೈತಿ, ಫಾರ್ ಎಕ್ಸಾಂಪಲ್ P1 ಏನಾರ ಇನ್ನೂ ಎಂಟರ್ ಆಗಿದ್ದಿಲ್ಲ ಅಂದ್ರೆ P1 ನಾವು ಫಾಲ್ಸ್ ಅಂತ ಎಂಟರ್ ಮಾಡಿಬಿಡ್ತೀವಿ. ಸೊ ಫಾಲ್ಸ್ ಅಂತ ಸೆಟ್ ಮಾಡಿದ್ರೆ P2 P3 ಅವು ಎಂಟರ್ ಆಗಿ ಪ್ರೊಸೀಡ್ ಮಾಡ್ಬೋದು, ಅದರ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಬೋದು. ಸೊ ಬೌಂಡೆಡ್ ವೇಟಿಂಗ್ ಅಂತ ಹೇಳಿದ್ರೆ a process waiting to enter the critical section will get a turn after at most one entry by the processor. ಸೊ ಬೌಂಡೆಡ್ ವೇಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪ್ರೊಸೆಸ್ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆದ ಕೂಡಲೇ ಇದಕ್ಕೆ ಒಂದು ಟರ್ನ್ ಬರ್ತೈತಿ. ಸೊ ಆ ಟರ್ನ್ ಹೆಂಗೆ ಇರ್ತೈತೆ ಅಂತ ಹೇಳಿದ್ರೆ ಒಂದು ಪ್ರೊಸೆಸ್ ಎಂಟ್ರಿ ಆದ ಕೂಡಲೇ ಇನ್ನೊಂದು ಪ್ರೊಸೆಸ್ ಅಂದರೆ 1 by 1 ಎಂಟರ್ ಆಗೋದು ಇರ್ತೈತಿ. ಆ್ಯಂಡ್ ಟರ್ನ್ ವೇರಿಯೇಬಲ್ ಇದು ಫೇರ್ನೆಸ್ನ ಎನ್ಶ್ಯೂರ್ ಮಾಡುತ್ತಾ ಹೆಂಗಂತ ಹೇಳಿದ್ರೆ ಬೈ ಆಕ್ಸೆಸಿಂಗ್ ಬಿಟ್ವೀನ್ ಟೂ ಪ್ರೊಸೆಸಸ್. ಇದರ ಅಡ್ವಾಂಟೇಜಸ್ ಯಾವ ಅಂತ ಹೇಳಿದ್ರೆ ಇದು ಸಿಂಪಲ್ ಮತ್ತು ಎಫಿಷಿಯೆಂಟ್ ವೇ ಒಳಗೆ ಪ್ರೊಸೆಸ್ ಆಗುತ್ತೆ, ಮತ್ತು ಮ್ಯೂಚುವಲ್ ಎಕ್ಸಿಕ್ಯೂಷನ್ ಪ್ರೋಗ್ರೆಸ್ ಬೌಂಡೆಡ್ ವೇಟಿಂಗ್ನ ಇವೆಲ್ಲ ಡೆಮೋನ್ಸ್ಟ್ರೇಟ್ ಮಾಡುತ್ತೆ. ಆ್ಯಂಡ್ ಇದರ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೇನು ಇದು ಬರೀ 2 ಪ್ರೊಸೆಸ್ಸಿಗೆ ಲಿಮಿಟೆಡ್ ಆಗಿರ್ತೈತಿ. ಆಮೇಲೆ ಇದು ಮಾಡರ್ನ್ ಸಿಸ್ಟಮ್ನಾಗ ವರ್ಕ್ ಆಗಂಗಿಲ್ಲ. ಎದಕ್ಕೆ ವರ್ಕ್ ಆಗಂಗಿಲ್ಲ ಅಂತ ಹೇಳಿದ್ರೆ ಕಂಪೈಲರ್ ಆಪ್ಟಿಮೈಸೇಷನ್ ಸಂಬಂಧ ಅಥವಾ CPU ರಿಆರ್ಡರಿಂಗ್ ಸಂಬಂಧ ಇದು ಮಾಡರ್ನ್ ಸಿಸ್ಟಮ್ ಒಳಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಆ್ಯಂಡ್ ಕನ್ಸಿಡರ್ ಆ್ಯನ್ ಎಕ್ಸಾಂಪಲ್ ಟು ಎಕ್ಸ್ಪ್ಲೈನ್ ಹೌ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಡಿಸ್ಕ್ರೈಬಿಂಗ್ ಅ ಡೆಡ್ಲಿ ಎಂಬ್ರೇಸ್. ಓಕೆ, ಇಲ್ಲಿ ಅವ್ರೇನು ಕೇಳಿದಾರೆ ಅಂದರೆ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅಂದರೆ ಏನು, ಅದರ ಯೂಸ್ಫುಲ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ರಿಸೋರ್ಸ್ ಅಲೋಕೇಶನ್ ಅಂತ ಹೇಳೇನು ಇದಕ್ಕೆ ರ್ಯಾಗ್ ಅಂತೂ ಕರಿತೀವಿ. ಸೊ ಇದು ಒಂದು ಡೈರೆಕ್ಟೆಡ್ ಗ್ರಾಫ್ ಇರ್ತೈತಿ. ಇದು ಅದಕ್ಕೆ ರೀಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಪ್ರೊಸೆಸ್ ಮಾಡ್ತಾರೆ ರಿಸೋರ್ಸ್ ಅಲೋಕೇಶನ್ನ ಸಿಸ್ಟಮ್ ಒಳಗೆ ಯಾವ್ಯಾವ ಅದಾವ ಅನ್ನೋದನ್ನು ರೀಪ್ರೆಸೆಂಟ್ ಮಾಡೋಕೆ ಇದು ಹೆಲ್ಪ್ಫುಲ್ ಆಗಿರ್ತೈತಿ. ಸೊ ಗ್ರಾಫ್ ಅಂದ್ರೆ RAG ಅಂತ ಹೇಳಿದ್ರೆ ಸೊ ಹೆಸರೊಳಗೆ ಇದೆ, ರಿಸೋರ್ಸ್ ಅಲೋಕೇಟ್ ಮಾಡೋಂಥ ಗ್ರಾಫಿಗೆ ನಾವು ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅಂತ ಹೇಳ್ತೀವಿ. ಇದು ವಿಜುವಲೈಸ್ ಆಗಕ್ಕೆ ಮತ್ತು ಪೊಟೆನ್ಷಿಯಲ್ ಡೆಡ್ಲಾಕ್ಸ್ ಯಾವ್ಯಾವ ಇರ್ತಾವೆ ನೋಡು ಅವು ಐಡೆಂಟಿಫೈ ಮಾಡೋಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಕಾಂಪೊನೆಂಟ್ಸ್ ಆಫ್ ಅ ರ್ಯಾಗ್ದು ಕಾಂಪೊನೆಂಟ್ಸ್ ಯಾವ್ಯಾವ ಬರ್ತಾವೆ ಅಂತಂದರೆ 2 ಟೈಪ್ ಬರ್ತಾವೆ, ಒಂದು ನೋಡು ಒಂದು ಎಡ್ಜ್ ಅಂತ. ನೋಡ್ಸ್ ಒಳಗೆ ಯಾವ್ಯಾವ ಅಂತ ಹೇಳಿದ್ರೆ ಪ್ರೊಸೆಸರ್ P ರಿಸೋರ್ಸಸ್ R ಅಂತ ಬರ್ತಾವೆ. ಇಲ್ಲಿ ನೋಟ್ಸ್ ಒಳಗೆ ಪ್ರೊಸೆಸರ್ ಇರ್ತಾವಲ್ಲ ಅವ್ರ ಸರ್ಕಲ್ಸ್ ಆಗಿ ರೀಪ್ರೆಸೆಂಟ್ ಆಕವು. ಆ್ಯಂಡ್ ರಿಸೋರ್ಸಸ್ ಒಳಗೆ ರೆಕ್ಟ್ಯಾಂಗಲ್ ಆಗಿ ರೀಪ್ರೆಸೆಂಟ್ ಆಕವು. ಆ್ಯಂಡ್ ಡಾಟ್ ಇನ್ಸೈಡ್ ದ ರೆಕ್ಟ್ಯಾಂಗಲ್ಸ್ ಒಳಗೆ ಡಾಟ್ ಇರೋದಕ್ಕೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ರಿಸೋರ್ಸ್ ಇನ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಎಡ್ಜಸ್ ಅಂತ ಹೇಳಿದ್ರೆ ಇದ್ರೊಳಗೆ 2 ಟೈಪ್ ಬರ್ತಾವೆ, ಒಂದು ರಿಕ್ವೆಸ್ಟ್ ಎಡ್ಜ್ ಆ್ಯಂಡ್ ಅಸೈನ್ಮೆಂಟ್ ಎಡ್ಜ್ ಅಂತ. ರಿಕ್ವೆಸ್ಟ್ ಎಡ್ಜ್ ಬಂದುಬಿಟ್ಟು PI ಟೆನ್ಸ್ ಟು RJ ಅಂತ. ಇಲ್ಲಿ ಪ್ರೊಸೆಸ್ PI ಇರ್ತೈತಲ್ಲ ಸೊ ಅದು RJಗೆ ರಿಕ್ವೆಸ್ಟ್ ಮಾಡತೈತಿ, ಸೊ ರಿಸೋರ್ಸ್ ಸಂಬಂಧ. ಅಸೈನ್ಮೆಂಟ್ ಎಡ್ಜ್ ಅಂತ ಹೇಳಿದ್ರೆ RJ ಟೆನ್ಸ್ ಟು PI ಅಂದ್ರೆ RJ ರಿಸೋರ್ಸ್ ಇರ್ತೈತಲ್ಲ ಸೊ ಅದು ಪ್ರೊಸೆಸ್ PIಗೆ ಅಲೋಕೇಟ್ ಆಗಿರ್ತೈತೆ ಅಂತ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಬೈ ಆ್ಯಡಿಂಗ್ ಅ ರಿಕ್ವೆಸ್ಟ್ ಆ್ಯಡ್ ಮಾಡೋ ಮುಖಾಂತರ ಇದು ವರ್ಕ್ ಆಗುತ್ತೆ. ಸೊ ಹೇಗೆ ಆ್ಯಡ್ ಮಾಡುತ್ತೆ ಅಂತ ಹೇಳಿದ್ರೆ PI ಇರ್ತದಲ್ಲ RJನ ರಿಕ್ವೆಸ್ಟ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಬಿ ಆ್ಯಡೆಡ್ ಲೈಕ್ PI ಟೆನ್ಸ್ ಟು RJ ಅನ್ನೋದು ಆ್ಯಡಪ್ ಮಾಡೋಕ್ಕೆ ಸೊ PI RJಗೆ ರಿಕ್ವೆಸ್ಟ್ ಆಗುತ್ತೆ. ಸೊ ಫುಲ್ಫಿಲ್ಲಿಂಗ್ ದ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇದು ಅಲೋಕೇಟಿಂಗ್ ಆಗೋದು.
ರಿಸೋರ್ಸ್ ಪ್ರೊಸೆಸ್ಗೆ ಅಲೋಕೇಟ್ ಆಗುತ್ತಾ. ಸೊ ಪಿ ಐ ಟೆಂಡ್ಸ್ ಟು ಆರ್ ಜೆ ಇದ್ದಿದ್ದು ರಿಪ್ಲೇಸ್ ಆಗಿ ಅಸೈನ್ಮೆಂಟ್ ವೇ ಒಳಗೆ ಅಸೈನ್ಮೆಂಟ್ ಎಚ್ ವೇ ಒಳಗೆ ಆರ್ ಜೆ ಟೆಂಡ್ಸ್ ಟು ಪಿ ಐ ಅಂತ ರಿಪ್ಲೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ರಿಲೀಸಿಂಗ್ ರಿಸೋರ್ಸಸ್. ರಿಲೀಸಿಂಗ್ ರಿಸೋರ್ಸಸ್ ಅಂತ ಹೇಳಿದ್ರೇನು? when the process release resource the assignment edge removed. ಯಾವಾಗ ಪ್ರೊಸೆಸ್ ರಿಸೋರ್ಸಸ್ನ ರಿಲೀಸ್ ಆಗುತ್ತಾ ಅವಾಗ ಅಸೈನ್ಮೆಂಟ್ ಎಡ್ಜ್ ಅನ್ನೋದು ರಿಮೂವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇಸ್ ಡಿಟೆಕ್ಟಿಂಗ್ ರ್ಯಾಗಿಂತ ಡೆಡ್ಲಾಕ್ನ ಫೈಂಡ್ ಔಟ್ ಮಾಡೋದು. ರ್ಯಾಗಿಂದ ಡೆಡ್ಲಾಕ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ನೋಡೋಣ. ಸೈಕಲ್ ಇಂದ ಗ್ರಾಫ್ ಅಂದ್ರೆ ಗ್ರಾಫ್ ಒಳಗೆ ಯಾವ ಟೈಪ್ ಆಫ್ ಸೈಕಲ್ ಬರ್ತೈತಿ ನೋಡ ಅದ್ರ ಬೇಸ್ಡ್ ನಾವು ಡೆಡ್ಲಾಕ್ನ ಫೈಂಡ್ ಔಟ್ ಮಾಡ್ಕೋತೀವಿ. ಸೊ ಇಫ್ ಆಲ್ ದ ಪ್ರೊಸೆಸಸ್ ಹ್ಯಾವ್ ಓನ್ಲಿ ಒನ್ ಇನ್ಸ್ಟೆನ್ಸ್, ಇನ್ ಕೇಸ್ ಎಲ್ಲ ಪ್ರೊಸೆಸಸ್ಗೆ ಒಂದೇ ಇನ್ಸ್ಟೆನ್ಸ್ ಇತ್ತಂತ ಹೇಳಿದ್ರೆ ಆ ಸೈಕಲ್ಗೆ ಡೆಡ್ಲಾಕ್ ಅಂತ ಹೇಳ್ತೀವಿ. ಇನ್ ಕೇಸ್ ಆ ರಿಸೋರ್ಸಿಗೆ ಮಲ್ಟಿಪಲ್ ಇನ್ಸ್ಟೆನ್ಸ್ ಇತ್ತಂತ ಹೇಳಿದ್ರೆ ಅಲ್ಲಿ ಡೆಡ್ಲಾಕ್ ಇರಂಗಿಲ್ಲ, ಸೈಕಲ್ ನೆಸೆಸರಿ ಇದ್ದ ಇರ್ತೈತಿ. ಸೊ ಅಲ್ಲಿ ಡೆಡ್ಲಾಕ್ ಇರೋ ಚಾನ್ಸಸ್ ಕಡಿಮೆ. ಎಲ್ಲಿ ಸಿಂಗಲ್ ಇನ್ಸ್ಟೆನ್ಸ್ ಇರ್ತೈತಿ ನೋಡಿ ಅಲ್ಲಿ ಸೈಕಲ್ ಡೆಡ್ಲಾಕ್ನ ರೀಪ್ರೆಸೆಂಟ್ ಮಾಡುತ್ತಾ. ಮಲ್ಟಿಪಲ್ ಇನ್ಸ್ಟೆನ್ಸ್ ಇದ್ದಲ್ಲಿ ಡೆಡ್ಲಾಕ್ ಇರಂಗಿಲ್ಲ. ಸೊ ಎಕ್ಸಾಂಪಲ್ಸ್ ನೋಡ್ರಿ, ಡೆಡ್ಲಾಕ್ದು ಇದೆ ಎಕ್ಸಾಂಪಲ್ಸ್. ಸೊ ಇಲ್ಲಿ ಪ್ರೊಸೆಸ್ P1 P2 P3 ಅಂತ ತಗೊಂಡಾರ, ರಿಸೋರ್ಸ್ R1 R2 R3 ಅಂತ ತಗೊಂಡಾರ. ಸೊ ಇದೈತ್ಲ ಇದು ಡೈಗ್ರಾಮ್. ಸೊ ಇದ್ರೊಳಗೆ ಡೆಡ್ಲಾಕ್ ಐತಿಲ್ಲ ಅಂತ ನೋಡೋಣ. ಸೊ ಇದ್ರೊಳಗೆ ಡೆಡ್ಲಾಕ್ ಐತಿ ಯಾಕಂತ ಹೇಳಿದ್ರೆ ಇಲ್ಲಿ ಸಿಂಗಲ್ ಇನ್ಸ್ಟೆನ್ಸ್ ಐತ್ಲ, ಸೊ ಅದಕ್ಕೆ ಇಲ್ಲಿ ಡೆಡ್ಲಾಕ್ ಐತಿ. ಸೊ P1 ಐತ್ಲ R2ಗೆ ಹೋಲ್ಡ್ ಮಾಡತ್ತ, ಸೊ R1ಗೆ ವೇಟ್ ಮಾಡತ್ತೈತಿ. P1 R2 ಹೋಲ್ಡ್ ಮಾಡಿ R1 ಸಂಬಂಧ ವೇಟ್ ಮಾಡತ್ತೈತಿ. ವೇರ್ P2 ಐತ್ಲ R2ನ ಮತ್ತೆ P2 ಐತ್ಲ R1 ಹೋಲ್ಡ್ ಮಾಡತ್ತೈತಿ. R1 ಹೋಲ್ಡ್ ಮಾಡಿ R3 ಸಂಬಂಧ ವೇಟ್ ಮಾಡತ್ತೈತಿ. ಸೊ P3 ಐತ್ಲ R3ನ ವೇಟ್ ಮಾಡಿ R2 ಸಂಬಂಧ ವೇಟ್ ಆಗತೈತಿ. ಸೊ ಅದ್ರ ಸೈಕಲ್ ಈ ಟೈಪ್ ಬರ್ತೈತಿ. ಸೊ ಇಲ್ಲಿ ಸಿಂಗಲ್ ಇನ್ಸ್ಟೆನ್ಸ್ ಇರೋದ್ರಿಂದ ಸೈಕಲ್ ಫಾರ್ಮ್ ಅಪ್ ಆಗಂಗಿಲ್ಲ. ಫಾರ್ಮ್ ಅಪ್ ಆಗಿದ್ರು ಸಿಂಗಲ್ ವೇ ಒಳಗೆ ಫಾರ್ಮ್ ಅಪ್ ಆಗುತ್ತಾ. ಸೊ ಇದು ಡೆಡ್ಲಾಕ್ ಅಂತ ಹೇಳ್ತೀವಿ. ಒಂದ್ಸತ ನೋಡ್ಕೊಳ್ರಿ ಎಕ್ಸಾಂಪಲ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ಒಳಗೆ ಏನಂತ ಹೇಳಿದ್ರೆ ಇಲ್ಲಿ ಇದು ಅದೇ ಎಕ್ಸಾಂಪಲ್ಸ್, ಪ್ರೀವಿಯಸ್ ಎಕ್ಸಾಂಪಲ್. ಸೊ ಓಕೆ, ಇಲ್ಲಿ ಏನಾಯ್ತಂತಂದ್ರೆ ಇಲ್ಲಿ ಮಲ್ಟಿಪಲ್ ಇನ್ಸ್ಟೆನ್ಸ್ ಐತಿ. ಸೊ ಅದಕ್ಕೆ ಇದು ಇದ್ರೊಳಗೆ ಡೆಡ್ಲಾಕ್ ಯೂಸ್ ಆಗಂಗಿಲ್ಲ. ಸೊ ಒಂದ್ಸತ ನೋಡ್ಕೊಳ್ರಿ. Okay, let us move to next question. What is critical section and what are the requirements for the solution to critical section problems? Okay, critical section ಅಂದ್ರೆ ಏನು and ಅದರ requirements, ಅದು ಸಾಲ್ವ್ ಆಗಕ್ಕೆ ಅದ್ರ ರಿಕ್ವೈರ್ಮೆಂಟ್ಸ್ ಯಾವ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕ್ರಿಟಿಕಲ್ ಸೆಕ್ಷನ್ ಅಂದ್ರೆ ಇಲ್ಲಿ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಅಪ್ ಆಗಕ್ಕೆ ಇದು ಯೂಸ್ ಮಾಡ್ತೈತಿ. ಇದೊಂದು ಸೆಗ್ಮೆಂಟ್ ಆಫ್ ಆ ಕೋಡ್. ಅಲ್ಲಿ ಪ್ರೊಸೆಸಸ್ ಶೇರ್ಡ್ ರಿಸೋರ್ಸ್ನ ಆಕ್ಸೆಸ್ ಮಾಡುತ್ತೆ. ಆಮೇಲೆ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅವಾಯ್ಡ್ ಮಾಡಕ್ಕೆ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗತ್ತೆ. ಅದು ಎಲ್ಲಿ ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡಕ್ಕೆ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗತ್ತೆ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಅಟ್ ಅ ಟೈಮ್. ಆ್ಯಂಡ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಇನ್ವಾಲ್ವ್ಸ್ ಡಿಸೈನಿಂಗ್ ಅ ಪ್ರೋಟೋಕಾಲ್ ಟು ಎನ್ಶೂರ್ ಸೇಫ್ ಎಕ್ಸೆಸ್. ಅಂದರೆ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಇರ್ತೈತಲ್ಲ, ಸೊ ಅದು ಪ್ರೋಟೋಕಾಲ್ನ ಡಿಸೈನ್ ಮಾಡುತ್ತಾ. ಎದಕ್ಕೆ ಡಿಸೈನ್ ಮಾಡುತ್ತೆ ಅಂದ್ರೆ ಸೇಫ್ ಎಕ್ಸೆಸ್ ಅಂದರೆ ಸೇಫ್ ಎಕ್ಸೆಸ್ ಟು ಆ ಶೇರ್ಡ್ ಪ್ರೊಸೆಸ್ ಸೇಫ್ ಆಗಿರೋಕ್ಕೆ ಅದನ್ನು ಇದನ್ನು ಮಾಡುತ್ತಾ. ಆ್ಯಂಡ್ ಕ್ರಿಟಿಕಲ್ ಸೆಕ್ಷನ್ ಬಂದ್ಬಿಟ್ಟು ಇಲ್ಲಿ
ಈ ಕ್ರಿಟಿಕಲ್ ಸೆಕ್ಷನ್ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಶೇರ್ ಪ್ರೊಸೆಸ್ ಇರ್ತದಲ್ಲ, ಸೊ ಅದನ್ನ ಆಕ್ಸೆಸ್ ಮಾಡಕ್ಕೆ ಆ್ಯಂಡ್ ಇಲ್ಲಿ ಕಾಂಪ್ಲೀಟ್ಸ್ ಆಗಕ್ಕೆ ಅದೇ ಅಟ್ ದ ಸೇಮ್ ಟೈಮ್ ಪ್ರೊಸೆಸ್ ಕ್ರಿಟಿಕಲ್ ಸೆಕ್ಷನ್ ಒಳಗೆ ರನ್ ಅಪ್ ಆಗುತ್ತೆ. ಆ್ಯಂಡ್ ಪ್ರೊಸೆಸ್ ಸ್ಟ್ರಕ್ಚರ್ ಆಫ್ ಅ ಪ್ರೊಸೆಸ್ ಯಾವ ಥರ ಐತಿ ಅಂತ ಹೇಳಿ ನೋಡೋಣ. ಸೊ ಅದು ಸ್ಟ್ರಕ್ಚರ್ ಆಫ್ ಪ್ರೊಸೆಸ್ ಒಳಗೆ ಪ್ರೊಸೆಸ್ ಯಾವ್ಯಾವ ಕನ್ಸಿಸ್ಟ್ ಮಾಡ್ತಾವ ಅಂದ್ರೆ ಒಂದು ಎಂಟ್ರಿ ಸೆಕ್ಷನ್, ಒಂದು ಕ್ರಿಟಿಕಲ್ ಸೆಕ್ಷನ್, ಎಕ್ಸಿಸ್ಟ್ ಸೆಕ್ಷನ್ ಆ್ಯಂಡ್ ರಿಮೈಂಡರ್ ಸೆಕ್ಷನ್ ಅಂತ. ಎಕ್ಸಿಸ್ಟ್ ಸೆಕ್ಷನ್ ಅಂತ ಹೇಳಿದ್ರೆ ಇದು ಪರ್ಮಿಷನ್ ರಿಕ್ವೆಸ್ಟ್ ಮಾಡುತ್ತೆ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗಕ್ಕೆ. ಕ್ರಿಟಿಕಲ್ ಸೆಕ್ಷನ್ ಅಂತ ಹೇಳಿದ್ರು ಕೋಡ್ ಶೇರ್ ರಿಸೋರ್ಸ್ ಆಕ್ಸೆಸ್ ಮಾಡ್ತೈತಿ. ಆ್ಯಂಡ್ ಎಕ್ಸಿಸ್ಟ್ ಸೆಕ್ಷನ್ ಅಂತ ಹೇಳಿದ್ರೆ ಕ್ರಿಟಿಕಲ್ ಸೆಕ್ಷನ್ ಇಂದ ಕಂಟ್ರೋಲ್ ರಿಲೀಸ್ ಅಪ್ ಮಾಡಕ್ಕೆ, ಸೊ ಅದಕ್ಕೆ ಎಕ್ಸಿಸ್ಟ್ ಸೆಕ್ಷನ್ ಅಂತ ಹೇಳ್ತೀವಿ. ರಿಮೈಂಡರ್ ಸೆಕ್ಷನ್ ಅಂತ ಹೇಳಿದ್ರೆ ಅದರ್ ಕೋಡ್ ಔಟ್ಸೈಡ್ ದ ಕ್ರಿಟಿಕಲ್ ಸೆಕ್ಷನ್. ಕ್ರಿಟಿಕಲ್ ಸೆಕ್ಷನ್ ಹೊರಗೆ ಯಾವ್ಯಾವ ಕೋಡ್ ರನ್ ಅಪ್ ಆಗ್ತಾವೆ, ಸೊ ಅದಕ್ಕೆ ನಾವು ರಿಮೈಂಡರ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ದ್ಯಾಟ್. ಈ ಕೋಡ್ ಬರೀರಿ, ಇದು ಅದರದ್ದು ಜನರಲ್ ಸ್ಟ್ರಕ್ಚರ್. ಫಸ್ಟ್ ಡೂ ಅಂತ ಹಾಕಿ ಇಲ್ಲಿ ಪ್ರೊಸೆಸ್ ಎಂಟ್ರಿ ಆಗತ್ತೈತಿ, ರಿಕ್ವೆಸ್ಟ್ ಮಾಡತ್ತೈತಿ, ರಿಕ್ವೆಸ್ಟ್ ಆಗಿ ಎಂಟ್ರಿ ಆಗುತ್ತಾ, ಎಂಟ್ರಿ ಆಗಿ ಇಲ್ಲಿ ಕ್ರಿಟಿಕಲ್ ಕಂಡೀಷನ್ ಒಳಗೆ ಡಾಟಾ ಶೇರ್ ಡಾಟಾನ ಎಂಟರ್ ಮಾಡುತ್ತಾ, ಎಂಟರ್ ಮಾಡಿ ಅದು ಎಕ್ಸೆಸ್ ಮಾಡಿ ಇಲ್ಲಿ ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಆಗಿ ಇಲ್ಲಿ ಹೊರಗೆ ರಿಮೈಂಡರ್ ಕಂಡೀಷನ್ ಅಂದ್ರೆ ಹೊರಗೆ ಬ್ಲಾಕ್ ಕೋಡ್ ಯಾವುದಿದೆ ಅದನ್ನು ನೋಡುತ್ತೆ. ನೋಡಿ ಇನ್ ಕೇಸ್ ಅದೇನಾರ ಕ್ರಿಟಿಕಲ್ ಸೆಕ್ಷನ್ ಇತ್ತು ಅಂತ ಹೇಳಿ ವೈಲ್ ಟ್ರೂ ಅಂತ ಬರ್ತೈತಿ, ಇನ್ ಕೇಸ್ ಅದೇನಾರ ಫಾಲ್ಸ್ ಇತ್ತು ಫಾಲ್ಸ್ ಅಂತ ಬರುತ್ತೆ. ಸೊ ಒಂದ್ಸತ ನೋಡ್ಕೊಳ್ಳಿ ಇದನ್ನ. Okay, let us move to the next question. So next question ಅಲ್ಲ, ಅದು ರಿಕ್ವೈರ್ಮೆಂಟ್ ಸೊಲ್ಯೂಷನ್, ರಿಕ್ವೈರ್ಮೆಂಟ್ ಫಾರ್ ದ ಸೊಲ್ಯೂಷನ್ಗೆ ಯಾವ ರಿಕ್ವೈರ್ಮೆಂಟ್ಸ್ ಬೇಕಂತ ಹೇಳಿ ಮ್ಯೂಚುವಲ್ ಎಕ್ಸ್ಕ್ಯೂಷನ್, ಪ್ರೋಗ್ರೆಸ್, ಬೌಂಡೆಡ್ ವೇಟಿಂಗ್ ಆಗಲೇ ಯಾವ ಹೇಳಿದ್ನಲ್ಲ ಸೇಮ್ ಅವೇ ಐತಿ. ಆ್ಯಂಡ್ ಪೀಟರ್ಸನ್ ಸೊಲ್ಯೂಷನ್ ಅಂದ್ರೆ ಸೊ ಆಗಲೇ ನಾವು ಇದನ್ನು ಓದಿವಿ, ಸೊ ಅದನ್ನೇ ರೆಫರ್ ಮಾಡ್ರಿ. ಇದು ಅಲ್ಗೋರಿಥಮ್ ಅದರದ್ದೇ. ಕರೆಕ್ಟ್ನೆಸ್ ಇದು ಆಲ್ರೆಡಿ ನಾವು ಓದಿವಿ. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ಸೆಮಾಫೋರ್, ಸ್ಟೇಟ್ ಅ ಡೈನಿಂಗ್ ಫಿಲಾಸಫರ್. ಸೆಮಾಫೋರ್ ಅಂತ ಹೇಳಿದ್ರೇನು, ಸೆಮಾಫೋರು ವೇರಿಯಸ್ ಸಿಂಕ್ರನೈಸೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಇದು ಸೆಮಾಫೋರು ಯೂಸ್ ಮಾಡ್ತಾರೆ. ಅದು ಹೇಗೆ ಸಾಲ್ವ್ ಮಾಡ್ತಾರೆ ಅಂದ್ರೆ ಎಫಿಷಿಯೆಂಟ್ ಆಗಿ. ಎಫಿಷಿಯೆಂಟ್ ಅಂದ್ರೆ ಏನು, ಎಫಿಷಿಯೆಂಟ್ ಅಂದ್ರೆ ಅದು ಬಿಸಿ ಇರಬಾರ್ದು, ಅಂದರೆ ವೇಟ್ ಆಗಬಾರ್ದು, ವೇಟ್ ಮಾಡಬಾರ್ದು. ವೇಟ್ ಇನ್ ಕೇಸ್ ಮಾಡಿದ್ರು ಬಿ ಆ ಪ್ರೊಸೆಸ್ ಜಲ್ದಿನೇ ಪ್ರೊಸೆಸ್ ಆಗಬೇಕು. ಸೊ ಬಿಸಿ ವೇಟಿಂಗ್ ಇರಬಾರ್ದು. ಆ ವೇ ಒಳಗೆ ಇದು ಸೆಮಾಫೋರು ವೇರಿಯಸ್ ಸಿಂಕ್ರನೈಸೇಷನ್ ಸಾಲ್ವ್ ಮಾಡುತ್ತೆ. It is a integer variable accessed through a two atomic operation. ಇದು ಒಂದು ಇಂಟಿಜರ್ ವೇರಿಯೇಬಲ್ ಐತಿ, ಅದು ಅಟಾಮಿಕ್ ಆಪರೇಷನ್ ಇಂದ ಆಕ್ಸೆಸ್ ಮಾಡುತ್ತೆ. ಸೊ ಇಂಟಿಜರ್ ವೇರಿಯೇಬಲ್ ಯಾವ್ಯಾವ ಅಂತ ಹೇಳಿದ್ರೆ ಒಂದು ವೇಟ್, ಒಂದು ಸಿಗ್ನಲ್ ಅಂತ. ವೇಟ್ ಅಂತ ಹೇಳಿದ್ರೆ ಇದು ಸೆಮಾಫೋರಿನ ಡಿಕ್ರಿಮೆಂಟ್ ಮಾಡುತ್ತೆ. ಇನ್ ಕೇಸ್ ಡಿಕ್ರಿಮೆಂಟ್ ಯಾವ ಟೈಪ್ ಆಫ್ ಇದ್ರೊಳಗೆ ಮಾಡುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಆ ವ್ಯಾಲ್ಯೂ 0ಕ್ಕಿಂತ ಗ್ರೇಟರ್ ಇತ್ತು ಅಂತ ಹೇಳಿದ್ರೆ ವೇಟ್ ಪ್ರೊಸೆಸ್ನ ಡಿಕ್ರಿಮೆಂಟ್ ಮಾಡುತ್ತೆ. ಇನ್ ಕೇಸ್ ಏನಾರ ಅದು 0ಕ್ಕಿಂತ ಗ್ರೇಟರ್ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಪ್ರೊಸೆಸ್ ವೇಟ್ ಮಾಡುತ್ತೆ. ಇನ್ ಕೇಸ್ ಸಿಗ್ನಲ್ ಅಂತ ಹೇಳಿದ್ರೆ ಏನು, increments the semaphore signaling that a resource is now available. Increments the semaphore signaling that a resource is now available. ಅಂದ್ರೆ ಇದು ಸೆಮಾಫೋರ್ ಇನ್ಕ್ರಿಮೆಂಟ್ ಆಗುತ್ತೆ, ವೈಲ್ ವೇಟ್ ಒಳಗೆ ಸೆಮಾಫೋರ್ ಡಿಕ್ರಿಮೆಂಟ್ ಆಗುತ್ತೆ. ಇನ್ ಕೇಸ್ ಅದ್ರದ್ದು ಏನಾರ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿ ಅದು ಪ್ರೊಸೆಸ್ ಆಗುತ್ತೆ, ಇಲ್ಲಿಕಂದ್ರೆ ವೇಟ್ ಆಗುತ್ತೆ. ಸಿಗ್ನಲ್ ಒಳಗೆ ಏನಂತೇಳಿ ಸೆಮಾಫೋರು ಇನ್ಕ್ರಿಮೆಂಟ್ ಆಗುತ್ತೆ, ರಿಸೋರ್ಸು ಸಿಗ್ನಲ್ ಆಗುತ್ತೆ. ಸಿಗ್ನಲ್ ಹೆಂಗಾಗುತ್ತೆ ಅಂದ್ರೆ ಇದು ಅವೈಲೇಬಲ್ ಇದ್ದಾಗ ಸಿಗ್ನಲ್ ಆಗುತ್ತೆ. ಸೊ ಅದ್ರದ್ದು ವೇಟ್ ಇದು ಬ್ಲಾಕ್ ಕೋಡ್. ಸೊ ಇದನ್ನು ನೋಡ್ಕೊಳ್ಳಿ, ಇದು ಸಿಗ್ನಲ್ದ ಬ್ಲಾಕ್ ಕೋಡ್ ನೋಡ್ಕೊಳ್ಳಿ ಒಂದ್ಸತ.
ಓಕೆ, ನೆಕ್ಸ್ಟ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್. ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನು, ಇದು ಈ ಪ್ರಾಬ್ಲಮ್ ಈಸಿ ಇರ್ತೈತಿ, ಲೈಕ್ ಅ ಡೈನಿಂಗ್ ಟೇಬಲ್ ತರ. ಇದು ಪ್ರಾಬ್ಲಮ್ ಹೆಂಗ, ಇದು ಪ್ರಾಬ್ಲಮ್ ಅಂದ್ರೆ ರಿಸೋರ್ಸ್ ಶೇರಿಂಗ್ ಪ್ರಾಬ್ಲಮ್. ಇದು ಹೆಂಗ ಕ್ರಿಯೇಟ್ ಆಗುತ್ತಂದ್ರೆ, ಈ ಇಶ್ಯೂ ಹೆಂಗ ಕ್ರಿಯೇಟ್ ಆಗುತ್ತಂದ್ರೆ, 5 ಜನ ಫೈವ್ ಫಿಲೋಸಫರ್ಸ್ ಕೂತಿರ್ತಾರ. ಅವರು ರೌಂಡ್ ಟೇಬಲ್ ಒಳಗೆ ಕೂತಿರ್ತಾರ. ರೌಂಡ್ ಟೇಬಲ್ ಒಳಗೆ ಕೂತಿರ್ತಾರ, ಆಮೇಲೆ ಅವರು ಊಟ ಮಾಡ್ತಿರ್ತಾರ. ಅದು ಹೆಂಗ ಅಂತ ಹೇಳಿದ್ರೆ ಥಿಂಕಿಂಗ್ ಆ್ಯಂಡ್ ಈಟಿಂಗ್. ಅದು ಹೆಂಗಂತ ಹೇಳಿದ್ರೆ ಥಿಂಕಿಂಗ್ ಆ್ಯಂಡ್ ಈಟಿಂಗ್. 5 ಫಿಲೋಸಫರ್ಸ್ ಡೈನಿಂಗ್ ಟೇಬಲ್ ಅರೌಂಡ್ ಕೂತು ಊಟ ಮಾಡ್ಕೊಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಸರ್ಕ್ಯುಲರ್ ಟೇಬಲ್ ಅದ್ರೊಳಗೆ ಹೆಂಗಿರ್ತಾವ ಗೊತ್ತು, ಒಂದು ಚಾಪ್ ಸ್ಟಿಕ್ ಇರ್ತೈತಿ. ಅದು ಈಚ್ ಪೇರ್ ನಡುವೆ, ಎಲ್ಲ ಪೇರ್ ನಡುವೆ ಒಂದೊಂದು ಚಾಪ್ ಸ್ಟಿಕ್ ಇರ್ತೈತಿ. ಸೊ ಈಚ್ ಪೇರ್ ಅಂತ ಹೇಳಿದ್ರೆ ಹಿಂಗ ಅಡ್ಜಸೆಂಟ್ ವೇ ಒಳಗ ಫಿಲೋಸಫರ್ಸ್ ಕೂತಿರ್ತಾರಲ್ಲ, ಸೊ ಅವರಿಗೆ ಒಂದೊಂದು ಚಾಪ್ ಸ್ಟಿಕ್ ಅವೈಲೇಬಲ್ ಇರ್ತೈತಿ. ಸೊ ಸೊ ಫಿಲೋಸಫರ್ ಊಟ ಮಾಡಾಕ ಅವರಿಗೆ ಎರಡು ಚಾಪ್ ಸ್ಟಿಕ್ ಬೇಕು. ಬಟ್ ಇಲ್ಲೇನಾಯ್ತಂತ ಹೇಳಿದ್ರೆ, 2 ಚಾಪ್ ಸ್ಟಿಕ್ ಹಾಕ್ಬೇಕಂದ್ರೆ ಒಂದು ಲೆಫ್ಟ್ ಒಂದು ರೈಟ್ ಒಳಗೆ ಇಟ್ಕೊಳಕ್ಕೆ 2 ಚಾಪ್ ಸ್ಟಿಕ್ ಬೇಕು ತಿನ್ನಕ್ಕೆ. ಸೊ ಇಲ್ಲೇನಾಯ್ತಂದ್ರೆ ಅಡ್ಜಸೆಂಟ್ ಈಚ್ ಪೇರಿಗೆ 1 ಚಾಪ್ ಸ್ಟಿಕ್ ಐತಿ. ಸೊ ದೇ ರಿಕ್ವೈರ್ 2 ಚಾಪ್ ಸ್ಟಿಕ್. ಆಮೇಲೆ ಅದು ಹೇಗಾಗುತ್ತಂತ ಹೇಳಿದ್ರೆ, ಇಲ್ಲಿ ಡೆಡ್ ಲಾಕ್ ಆಕರ್ ಆಗುತ್ತೆ. ಡೆಡ್ ಲಾಕ್ ಅಥವಾ ಸ್ಟಾವೇಶನ್ ಅಂದ್ರೆ ಇದು ಡೆಡ್ ಲಾಕ್ ಟೈಪ್ ಇದು ಆಕರ್ ಆಗುತ್ತೆ. ಅಲ್ಲಿ ಏನ್ ಮಾಡ್ತಾರ, ಫಿಲೋಸಫರ್ಸ್ ಊಟ ಮಾಡಾರ ಇದ್ದಿದ್ದಾರೆ ನನಗ್ ಬೇಕಾ ಅಂತ ಪಿಕಪ್ ಮಾಡ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಬರ್ಬೇಕಲ್ಲ ಸಮವಾಗಿ ಅಂತ. ಸೊ ಆ ಸೊಲ್ಯೂಷನ್ ಹೆಂಗಾಯ್ತಂತಂದ್ರೆ, ಎಲ್ಲ ಚಾಪ್ ಸ್ಟಿಕ್ನು ಸೆಮಾಫೋರ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಸೆಮಾಫೋರ್ ಚಾಪ್ ಸ್ಟಿಕ್ ಹೆಂಗ್ ಬರ್ತಂದ್ರೆ, ಸೆಮಾಫೋರ್ ಚಾಪ್ ಸ್ಟಿಕ್ 5 ಇದಕ್ಕೆ ಹಾಕೊಂಡಿನಂತೇಳಿ ಇಲ್ಲಿ 5 ಫಿಲೋಸಫರ್ಸ್ ಅದ. ಸೊ ಅದಕ್ಕೆ 5 ಆಲ್ ಚಾಪ್ ಸ್ಟಿಕ್ ಆರ್ ಇನಿಷಿಯಲೈಸ್ಡ್ ಟು 1, ಮೀನಿಂಗ್ ದೇ ಆರ್ ಅವೈಲೇಬಲ್. ಎಲ್ಲ ಚಾಪ್ ಸ್ಟಿಕ್ಕು 1 ಇನಿಷಿಯಲೈಸ್ ಮಾಡ್ಕೊರಿ, ಅಂದ್ರೆ ಅವೈಲೇಬಲ್ ಅಂತದ. ಸೊ ಇದನ್ನ ಹೇಳಿದ್ನಲ್ಲ, ಇದು ಡೈನಿಂಗ್ ಟೇಬಲ್ ಪ್ರಾಬ್ಲಮ್. ಅಂದ್ರೆ 5 ಫಿಲೋಸಫರ್ಸ್ ಊಟ ಮಾಡ್ಕೊಂಡು ತಿನ್ಕೋತ ಕೂತಾಗ ಅವ್ರಿಗೆ ಬಂದಿದ್ದ ಪ್ರಾಬ್ಲಮ್ನ ಅವರು ಡಿಸ್ಕ್ರೈಬ್ ಬರ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಹುಡುಕಿ ಈ ಕೋಡ್ ಬರ್ದಾರ. ಆ ಬ್ಲಾಕ್ ಕೋಡ್ ಏನಂತ ನೋಡೋಣ. While true, weight chopstick I plus 1% 5. Signal chopstick I plus 1% 5. ಓಕೆ, ಇದು ಬ್ಲಾಕ್ ಕೋಡ್ ಅನ್ಸುತ್ತಾ ನೋಡ್ಕೊಡ್ರಿ. ಅವಾಯ್ಡಿಂಗ್ ಡೆಡ್ಲಾಕ್ ಅವಾಯ್ಡ್ ಮಾಡೋದು ಅಂತ ಹೇಳಿದ್ರೆ ಏನು, ಡೆಡ್ಲಾಕ್ ಅವಾಯ್ಡ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಜಸ್ಟ್ ಯಾವ್ದಾರ ಅಲ್ಲಿ 5 ಫಿಲೋಸಫರ್ಸ್ ಇರ್ತಾರ. ಸೊ ಯಾವ್ದಾರ 4 ಫಿಲೋಸಫರ್ಸ್ಗೆ ಅಲೌ ಮಾಡ್ರಿ. ರಿಸ್ಟ್ರಿಕ್ಟ್ ದ ನಂಬರ್ ಆಫ್ ಫಿಲೋಸಫರ್ಸ್ ಅಟ್ ದ ಟೇಬಲ್ ಟು 4. ಅಂದ್ರೆ 5 ಟೇಬಲ್ ಇದ್ದಿದ್ದನ್ನ 4 ಟೇಬಲ್ ಆಗಿ ಕನ್ವರ್ಟ್ ಮಾಡ್ರಿ. ಆ್ಯಂಡ್ ಚಾಪ್ ಸ್ಟಿಕ್ನ ಪಿಕ್ ಮಾಡ್ರಿ ಇನ್ ಕೇಸ್ ಅವೆರಡು ಅವೈಲೇಬಲ್ ಇತ್ತಂದ್ರೆ. ಫಿಲೋಸಫರ್ ಪಿಕ್ಸ್ ಅಪ್ ಅಂದ್ರೆ ಫಿಲೋಸಫರ್ ಯಾವ ಚಾಪ್ ಸ್ಟಿಕ್ ಇನ್ ಕೇಸ್ ಫ್ರೀ ಇತ್ತಂದ್ರೆ ಅಷ್ಟೇ ಪಿಕಪ್ ಮಾಡ್ಬೇಕು. ಆ್ಯಂಡ್ ಥರ್ಡ್ ಈಸ್ ಅಸಿಮೆಟ್ರಿಕ್ ಸೊಲ್ಯೂಷನ್. ಇಲ್ಲಿ ಆಡ್ ನಂಬರ್ ಫಿಲೋಸಫರ್ ಇರ್ತಾರಲ್ಲ, ಸೊ ಅವರು ಲೆಫ್ಟ್ ಚಾಪ್ ಸ್ಟಿಕ್ ಫಸ್ಟ್ ಪಿಕಪ್ ಮಾಡ್ಬೇಕು, ಆಮೇಲೆ ರೈಟ್. ಇನ್ ಕೇಸ್ ಆಫ್ ಈವನ್ ನಂಬರ್ ಫಿಲೋಸಫರ್ಸ್ ಫಸ್ಟ್ ರೈಟ್ ಚಾಪ್ ಸ್ಟಿಕ್ ಪಿಕಪ್ ಮಾಡಿ ಆಮೇಲೆ ಲೆಫ್ಟ್ ಪಿಕಪ್ ಮಾಡ್ರಿ ಅಂತ ಹೇಳ್ತಾರೆ. ಇದು ಸೊಲ್ಯೂಷನ್ ಅವ್ರು ಕಂಡಿಡಿದಿದ್ದು. ಸೊ ಇದು ಏನು ಎನ್ಶೋರ್ ಮಾಡತ್ತಂದ್ರೆ ಡೆಡ್ ಲಾಕ್ ಫ್ರೀ ಮತ್ತು ಸ್ಟಾವೇಶನ್ ಫ್ರೀ ಸೊಲ್ಯೂಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಇನ್ ಕೇಸ್ ಆಫ್ ದಿಸ್ ಡೆಡ್ ಲಾಕ್ ಹೊಟ್ಟೆ ಅಕ್ಕರ್ ಆಗಲ್ಲ ಆ್ಯಂಡ್ ಸ್ಟಾವೇಶನ್ ಅಕ್ಕರ್ ಆಗಲ್ಲ. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್. ಓಕೆ ಗೈಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ನ್ಯಾಪ್ಶಾಟ್ ಆಫ್ ದ ಸಿಸ್ಟಮ್. ಸೊ ಇದು ಪ್ರಾಬ್ಲಮ್ ಐತಿ. ಸೊ ಈ ಪ್ರಾಬ್ಲಮ್ನ ನೋಡ್ಕೊಳ್ರಿ. ದಿಸ್ ಇಸ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗಿರ್ತೈತಿ. ಸೊ ಒಂದ್ಸತ ನೋಡ್ಕೊಳ್ರಿ.
Okay guys, let us ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಲೆಟ್ us meet in the next class. ಓಕೆ ಗೈಸ್, ಒಂದ್ಸತ ನೋಡ್ಕೊಳ್ರಿ. ಇವೆಲ್ಲ ಆಲ್ಮೋಸ್ಟ್ ನಾನು ಮಾಡಲ್ 3 ಒಳಗೆ ಹೇಳಿದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವು. ಆ್ಯಂಡ್ ಇಲ್ಲಿ ಕೋಡ್ ಕರೆಕ್ಟಾಗಿ ನೋಡ್ಕೊಳ್ರಿ, ಕೋಡ್ ಎಲ್ಲ ಕರೆಕ್ಟಾಗಿ ಬರ್ರಿ. ಆ್ಯಂಡ್ ಡಯಾಗ್ರಾಮ್ ಯಾವ ರಿಕ್ವೈರ್ ಅದಾವು, ಸೊ ಅವನು ಬರ್ರಿ. ಸೊ ಓಕೆ ಗೈಸ್, let us complete the model 3, and in the next video we can see about the model 4. Okay guys, bye bye.